ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮ. ನಾನು ವಿಡಿಯೋನ ಆಫ್ ಮಾಡಿಬಿಟ್ಟಿದ್ದೆ, ಹಂಗಾಗಿ ಒಂಚೂರು ಆನ್ ಮಾಡಿದ್ದೆ ಫಸ್ಟಿಗೆ. ಹಾಗಾಗಿ ಇನ್ನೊಂದು ಸ್ಲೀವ್ಸ್ ಮಾಡುವಾಗ ಫುಲ್ಲು ನಿಮಗೆ ಇದು ಲೋಟಸ್ ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಾನು ಇವಾಗ ಹಬ್ಬಕ್ಕೆ ಅವ್ರಿಗೆ ಹಾಕ್ಸ್ಕೊಂಡಿರೋಂಥ ಡಿಸೈನು. ಮತ್ತು ಇದ್ರದ್ದು ಟ್ರೇಸ್ ಮಾಡ್ಕೊಂಡಿರೋದು ವಿಡಿಯೋ ಮತ್ತು ಬ್ಯಾಕ್ ಸೈಡು ಡಿಸೈನ್ ವಿಡಿಯೋ ಕೂಡ ಎರಡು ಬರುತ್ತೆ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಸ್ಲೀವ್ಸ್ದು ಲೋಟಸ್ ಡಿಸೈನ್ನ ತೋರಿಸ್ತಾ ಇರೋವಂಥದ್ದು. ಇವಾಗ ನೋಡಿ, ನಾನು ಇನ್ನು ಏನು ಗೊತ್ತಾ, ಪಿಂಕ್ ಕಲರ್ನೇ ನಾನು ಹೈಲೈಟ್ ಮಾಡಿಲ್ಲ, ಇಲ್ಲಿ ಗೋಲ್ಡ್ ಜೆರಿ ದಾರನ ಹೈಲೈಟ್ ಮಾಡಿದ್ದೀನಿ. ಇದನ್ನು ಪಿಂಕ್ನ ಎಡ್ಜಿಗೆ ಹೈಲೈಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ನಾನೇನು ಟ್ರೇಸ್ ಮಾಡ್ಕೊಂಡಿದ್ದೀನಿ ಆ ಟ್ರೇಸ್ ಮೇಲೆ ನಾನು ಕರೆಕ್ಟಾಗಿ ವರ್ಕ್ ಮಾಡ್ತಿರೋಂಥದ್ದು. ನೋಡಿ, ಎರಡು ಲೈನು ಅದಕ್ಕೆ ಕರೆಕ್ಟಾಗಿ ಕವರ್ ಮಾಡ್ಕೊಳ್ತೀನಿ. ಎಲ್ಲೂ ಕೂಡ ನಿಮಗೆ ಒಂದು ಚೂರು ಮಾರ್ಕ್ ಕಾಣಿಸಲ್ಲ, ಆ ಥರ. ಓಕೆನಾ? ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗೊತ್ತಾ. ವರ್ಕೇ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಅವರು ಇದನ್ನು ಕಸ್ಟಮೈಸ್ ಮಾಡ್ಕೊಂಡಿರೋ ಅಂಥದ್ದು. ಕ್ಯಾಟ್ಲಾಕಲ್ಲಿ ಬೇರೆ ಡಿಸೈನ್ ಇತ್ತು, ಅದು ಸ್ಲೀವ್ಸಿಗೆ ಮಾತ್ರ ಈ ಥರ ಲೋಟಸ್ನ ಇಡಿಸ್ಕೊಂಡಿರೋಂಥದ್ದು ಅವರು. ನೋಡಿ, ಕರೆಕ್ಟಾಗಿ ಎಡ್ಜಿಗೆ ನಾನು ಎಡ್ಜನ್ನೇ ಫಸ್ಟ್ ರೇಸ್ ಮಾಡ್ಕೋತಾ ಇದ್ದೀನಿ, ಆಮೇಲೆ ಒಳಗಡೆ ಗೋಲ್ಡ್ ಕಲರ್ ದಾರದಲ್ಲಿ ಫಿಲ್ಲ ಮಾಡ್ಕೊಳ್ತೀನಿ. ನಾನು ಈ ಡಿಸೈನು ಫಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋಂಥದ್ದು. ಆಲ್ಮೋಸ್ಟ್ ಸ್ವಲ್ಪ ಬುಟ್ಟ ಬರುತ್ತಲ್ಲ, ಆ ಬುಟ್ಟನೇ ಜಾಸ್ತಿ ಹಾಕ್ತಾ ಇದ್ದಿದ್ದು. ನೋಡಿ, ಕರೆಕ್ಟಾಗಿ ಈ ಥರ ಎಡ್ಜಸ್ನ ಹೈಲೈಟ್ನ ಮಾಡ್ಕೊಂಡಿದ್ದೀನಿ. ಫುಲ್ಲು ಡೀಟೇಲಾಗಿ ತೋರಿಸಿದ್ದೀನಿ ಫ್ರೆಂಡ್ಸ್. ನಾನಿಲ್ಲೇನು ಯಾವುದೇ ಥರದ್ದು ಸ್ಕಿಪ್ ಏನೂ ಮಾಡಿಲ್ಲ, ಸ್ವಲ್ಪ ನೀಟಾಗಿ ಡೀಟೇಲಾಗಿ ತೋರಿಸಿದ್ದೀನಿ. ಓಕೆನಾ? ಅವರೊಬ್ಬರು ಅವ್ರ ಹೆಸರು ಮರ್ತೋಯ್ತು, ಫ್ರೇಮ್ ಬಗ್ಗೆ ಕೇಳಿದರು. ಹಂಗಾಗಿ ಅದು ಫ್ರೇಮ್ದೊಂದು ಸಪ್ರೇಟ್ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಅದು ಯಾಕೆ ಅಂದರೆ ಈ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರೆ ಗೊತ್ತಾಗಲ್ಲ. ಅದನ್ನು ನಾನು ನಿಮಗೆ ಫ್ರೇಮ್ನ ವೀಡಿಯೋದಲ್ಲಿ ತೋರಿಸ್ಬಿಟ್ಟೆ ಯಾಕೆ ನಾನು ಆ ಥರ ಯೂಸ್ ಮಾಡ್ತಾಯಿದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ ವೀಡಿಯೋನಲ್ಲಿ. ಓಕೆನಾ? ಸ್ವಲ್ಪ ಬ್ಯುಸಿ ಇದ್ದೀನಿ, ಹಾಗಾಗಿ ಆ ಬ್ಯುಸಿನಲ್ಲಿ ನನ್ನ ಚಾಲೆಂಜನ್ನ ನಾನು ಮಾಡಿಕೊಂಡು ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾಯಿಲ್ಲ. ಬಟ್ 9 o'clock ಹಾಕೋದು ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಮಿಸ್ ಆಗ್ಬೋದು ಅಷ್ಟೇ. ಡೈಲಿ ಮತ್ತು ವೀಡಿಯೋ ರೆಗ್ಯುಲರಾಗಿ 30 days ಚಾಲೆಂಜನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಅದೇ ಥರ ಮಾಡ್ತಾಯಿದ್ದೀನಿ. ಓಕೆನಾ? ಇವಾಗ ನೋಡಿ, ಕರೆಕ್ಟಾಗಿ ಎಲ್ಲಿಗೆ ಒಂದೊಂದು ಬುಟ್ಟ ಅಂದರೆ ಪಿಂಕ್ ಕಲರ್ ದಾರದಲ್ಲೇ ಒಂದೊಂದು ಬುಟ್ಟನ ಹಾಕ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಈ ಪಿಂಕ್ ಕಲರ್ಗಿಂತ ಜಾಸ್ತಿ ಹೈಲೈಟಾಗಿ ಗೋಲ್ಡ್ ಜೆರಿ ದಾರನೇ ಕಾಣಿಸ್ತಾ ಇತ್ತು. ಬಟ್ ಸೀರೆ ಪಿಂಕ್ ಆಗಿರೋದ್ರಿಂದ ಪಿಂಕಿಗೆ ಆರೆಂಜ್ ಕಲರ್ ಬಾರ್ಡ್ರು ಮತ್ತು ಆರೆಂಜ್ ಕಲರು ಬ್ಲೌಸ್ ಬಂದಿರೋ ಅಂಥದ್ದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸೀರೆ. ಇದು ಲೋಟಸ್ ಸ್ಟಿಚ್ ಆಗಿದೆ. ನಾನು ಇವು ವಾಯ್ಸ್ ಓವರ್ ಕೊಡೋ ಅಷ್ಟರೊಳಗೆ ಆಲ್ರೆಡಿ ಬ್ಲೌಸು ಸ್ಟಿಚ್ ಆಗಿದೆ. ನೋಡೋಣ, ಆದರೆ ಒಂದು ಶಾರ್ಟ್ಸ್ನ ಹಾಕ್ತೀನಿ ಫಸ್ಟಿಗೆ ವಿಡಿಯೋ ಬರೋಕ್ಕಿಂತ ಮುಂಚೆ. ಇಲ್ಲಾಂದರೆ ಕೊಟ್ಟರೆ ನನಗಂತೂ ಗೊತ್ತಿಲ್ಲ. ನಾನು ನಾಳೆ ತುಂಬಾ ಇದೆ ಬಟ್ಟೆ ಹೊಲಿಯೋದು, ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ಕೋಬೇಕು. ಅಪ್ಪ ದೇವರೇ, ನಿಜವಾಗ್ಲೂ ಒಂದೊಂದ್ಸಲ ನಾವು ಮುಂಚೆನೇ ಪ್ರಿಪ್ರೇಷನ್ ಮಾಡ್ಕೋಬೇಕು ಅನಿಸುತ್ತೆ. ಮನೆ ಕೆಲಸದ್ದೆಲ್ಲ ಇನ್ನೊಂದು 8 ದಿನ ಇದ್ದಂಗೆ ಒಂದು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಂಡಿದ್ರೆ ಆರಾಮಾಗಿ ಸ್ವಲ್ಪ ನಿಮ್ಮ ಮನೆ ಒರೆಸ್ಕೊಂಡು ಪೂಜೆ ಮಾಡೋ ಥರ ಇರುತ್ತೆ. ಬಟ್ ನಾನೇನು ಲಕ್ಷ್ಮಿ ಏನು ಕೂರಿಸಲ್ಲ ಫ್ರೆಂಡ್ಸ್. ನಾನು ಲಕ್ಷ್ಮಿ ಏನು ಕೂರಿಸಲ್ಲ. ನಮ್ಮ ಮನೆ ದೇವರಿದೆಯಲ್ವ, ಲಕ್ಷ್ಮೀ ದೇವಿ, ಅದಕ್ಕೆ ನಾನು ಎಲ್ಲ ಫ್ರೂಟ್ಸು ಮತ್ತು ನೀಟಾಗಿ ಒಂದು ಲಕ್ಷ್ಮಿಗೆ ಏನೇನು ಇಡ್ತಾರೆ ಎಲ್ಲ ಇಟ್ಟು ನಾನು ಪೂಜೆ ಮಾಡೋ ಅಂಥದ್ದು. ಅದೇ ಥರ ನಡೆಸ್ಕೊಂಡಿದ್ದೀನಿ ನಾನು. ಅಂದರೆ ಬೇಡ ಲಕ್ಷ್ಮಿನ ಸಪ್ರೇಟಾಗಿ ಕೂರಿಸೋದು ಅಂತ. ನೋಡಿ, ಕರೆಕ್ಟಾಗಿ ನಾನಿಲ್ಲಿ ಗೋಲ್ಡ್ ಕಲರ್ ದಾರದಲ್ಲಿ ಹೈಲೈಟ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಗೋಲ್ಡ್ ಕಲರ್ ದಾರದಲ್ಲಿ ಈ ಥರ ಹೈಲೈಟ್ನ ಮಾಡ್ತಾಯಿದ್ದೀನಿ. ಈ ಥರ ಫಿಲ್ ಮಾಡ್ತಾ ಹೋದರೆ ನೀಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ.
ನೋಡಿ ಗೊತ್ತಾಗ್ತಾ ಇದೆ. ಅದು ಫಿಲ್ ಮಾಡ್ತಾ 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 ಅದರದ್ದು ಲುಕ್ಕು ಚೇಂಜ್ ಆಗುತ್ತೆ. ಬಟ್ ಇದೊಂದು ನನಗೆ ಸಖತ್ ಇಷ್ಟ ಆಯಿತು ಡಿಸೈನು. ಅಂದರೆ ಈಗ ಯಾರಾದರೂ ಹೇಳ್ದಾಗ ಮಾಡುವಂಥದ್ದು ಫ್ರೆಂಡ್ಸ್. ನಾನು ಇದನ್ನು ಅಂದರೆ ಟೈಮ್ ಇರಲ್ವಲ್ಲ ನಮ್ಗೆ, ಬೇರೆ ಎಲ್ಲರದ್ದು ಕಸ್ಟಮರ್ಸ್ ಅಟೆಂಡ್ ಮಾಡ್ತಾ ಇದ್ದಾಗ ಅವರು ಕೊಟ್ಟಿರುವಂಥ ಟೈಮಲ್ಲಿ, ನಾನು ಮಾಡಿರುವಂಥ ಟೈಮಲ್ಲಿ ನಿಮಗೆ ವಿಡಿಯೋನ ಶೇರ್ನ ಮಾಡ್ಕೋತಾ ಇದ್ದೀನಿ. ನಾನು ಆಲ್ರೆಡಿ ನೋಡಿ ಇನ್ನೊಂದು ಸ್ಲೀವ್ಸ್ದು ಲೋಟಸ್ ಮಾಡಾಗಿದೆ. ಫಸ್ಟಲ್ಲಿ ಆ ವಿಡಿಯೋದೇ ಅದರದ್ದೇ ಸ್ವಲ್ಪ ವಿಡಿಯೋ ಮಾಡಿ ಆಮೇಲೆ ಆಫ್ ಮಾಡಿಬಿಟ್ಟಿದ್ದೀನಿ. ನೋಡಿ ಈ ಥರ ಫಿಲ್ಲ ಮಾಡಿಕೊಂಡು ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ಬಟ್ ನಾನು ಈ ಡಿಸೈನ್ನ ಫಸ್ಟ್ ಟೈಮ್ ನಾನೇ ಟ್ರೈ ಮಾಡಿರೋವಂಥದ್ದು. ಅದೇ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ ಮಾತ್ರ ಹೇಳ್ಬೋದು. ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಅದರದ್ದು ಫಿಲ್ ಆದಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಈ ಸೈಡು ಕೂಡ ಫಿಲ್ನ ಮಾಡ್ಕೊತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ಕಾಣಿಸ್ತಾ ಇದೆ ನೀಟಾಗಿ. ಇದರ ಟ್ರೇಸಿಂಗ್ದು ನಾನು ಅಂದರೆ ಇದು ಈ ಲೋಟಸ್ ಟ್ರೇಸಿಂಗ್ ತೋರಿಸಿಲ್ಲ. ಬಟ್ ಅದ್ರದ್ದು ಬ್ಯಾಕ್ ಡಿಸೈನ್ ನೋಡಿ ಯಾವ ಥರ ಟ್ರೇಸಿಂಗ್ ಮಾಡೋದು ಅಂತ ಫುಲ್ಲು ಡೀಟೇಲಾಗಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಎರಡೂ ಸೈಡು ಟ್ರೇಸ್ ಮಾಡ್ಕೊಂಡಿರೋ ಅಂಥದ್ದು ಅದೆಲ್ಲ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಎಡಿಟ್ ಮಾಡಿ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ. ನೀವು ನೋಡಿ, ಆದಷ್ಟು ವಿಡಿಯೋ ನೋಡಿ ಸಪೋರ್ಟ್ನ ಮಾಡಿ. ನಿಮ್ಗೆ ವಿಡಿಯೋ ಏನು ಅನ್ನಿಸ್ತಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದು ತಿಳಿಸೋದು ಮಾತ್ರ ಮರಿಬೇಡಿ. ಆದಷ್ಟು ನಾನು ರಿಪ್ಲೈ ಕೊಡೋಕ್ಕೆ ಟ್ರೈನ ಮಾಡ್ತಾಯಿದ್ದೀನಿ. ಟ್ರೈ ಮಾಡ್ತಾಯಿದ್ದೀನಿ, ಎಲ್ಲಕ್ಕೂ ರಿಪ್ಲೈ ಮಾಡ್ತಾಯಿದ್ದೀನಿ. ಕೆಲವು ವಿಡಿಯೋ ಮಾಡಿನೇ ನಾನು ಅವ್ರಿಗೆ ವಿಡಿಯೋ ಮುಖಾಂತರನೇ ನಾನು ಅವ್ರಿಗೆ ಹೇಳಿರೋ ಅಂಥದ್ದು. ಒಂದು ಮೆಜರ್ಮೆಂಟದು ಒಂದು ಮ್ಯಾನಿಕ್ವಿನ್ ತಗೊಂಡ್ಮೇಲೆ ಆ ಥರ ಮೆಜರ್ಮೆಂಟ್ ಚಾರ್ಟ್ದು ಒಂದು ಮಾಡಬೇಕು. ಅದು ಕೂಡ ನಾನು ಅಟ್ಲೀಸ್ಟ್ 30 ಡೇಸ್ ಚಾಲೆಂಜಲ್ಲ ಅಂದ್ರೂ ಕೂಡ ಬೇರೆ ದಿನಗಳಲ್ಲಾದರೂ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ನೋಡಿ ಆಲ್ಮೋಸ್ಟ್ ಫುಲ್ ಡನ್ ಆಯಿತು. ನಾನು ಸುಮ್ಮನೆ ಇದು ಟ್ರೇಸಲ್ಲಿ ಇರಲಿಲ್ಲ, ನಾನೇ ಈ ಥರ ಬಿಡಿಸ್ದೆ. ಚೆನ್ನಾಗಿ ಕಾಣಿಸ್ತಾ ಇತ್ತದು, ಹಂಗಾಗಿ ತುಂಬ ಚೆನ್ನಾಗಿ ಬಂತು. ಡಿಸೈನು ಕೂಡ ತುಂಬ ಚೆನ್ನಾಗಿ ಬಂತು ನೋಡಿ. ಈ ಥರ ನೀವು ಆರಾಮಾಗಿ ಮಾಡ್ಕೋಬೋದು. ನೆಕ್ಸ್ಟ್ ವೀಡಿಯೋಗಳಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.